ಪತ್ರಗಳನ್ನು ಬರೆದಿದ್ದಾರೆ. ಮೈಸೂರಿನಲ್ಲಿ ಅಕ್ರಮ ನಡೀತಾ ಇದೆ, ಮೂಡಾದಲ್ಲಿ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ 1950ಕ್ಕಿಂತ ಹೆಚ್ಚು ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿವೆ. ಇದು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಟಿವಿನಲ್ಲಿ ಬರ್ತಾ ಇದೆ, ದಾಖಲಾತಿಗಳಿದಾವೆ. ಶ್ರೀಯುತ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಸಾಕಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಬಂದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಅಷ್ಟು ಹೊತ್ತಿಗೆ ಯಾರು ಮೂಡಾದ ಸದಸ್ಯರಿದ್ರು, ನಮ್ಮ ಮೂಡಾದ ಸದಸ್ಯರಾಗಿರ್ತಕ್ಕಂಥ ಮತ್ತು ಬಿಜೆಪಿಯ MLA ಆಗಿರ್ತಕ್ಕಂಥ ಶ್ರೀಯುತ TR ವತ್ಸ ಅವರು ಇದನ್ನು ಬಹಿರಂಗಪಡಿಸಿದ್ರು, ಸಾಕಷ್ಟು ಅಕ್ರಮ ನಡೀತಾ ಇದೆ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಕಾನೂನಿಗೆ ಬೆಲೆ ಕೊಟ್ಟು ರಾಜೀನಾಮೆಯನ್ನ ಕೊಡಲಿಲ್ಲ. ನಾನು ಈಗ ಆಗ್ರಹ ಪಡಿಸ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಗಪ್ಪ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನಾಟ್ CM ಲೈಕ್ ಅದರ್ ಸ್ಟೇಟ್ಸ್. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಕಾನೂನು ಪಂಡಿತರು, 14 ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವ್ರು, ಕಾನೂನು ಬಗ್ಗೆ ಬಹಳ ಗೌರವ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಅವರು. ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಸಂವಿಧಾನಕ್ಕೆ ಗೌರವ ಕೊಡ